ಮಕ್ಕಳು ಲುಕ್ಕು ಚೆನ್ನಾಗಿದೆ, ನೋಡೋಕೆ ಪರ್ಸನಾಲಿಟಿ ಚೆನ್ನಾಗಿದೆ. ಮುಂದೆ ಬರ್ತಾರೆ ಇವರು, ಎಷ್ಟು ಟೈಪಲ್ಲಿ ಮುಂದೆ ಬರ್ತಾರೆ ಇವರು. ಬಾಡಿ ಫಿಟ್ನೆಸ್ಸು ಪಕ್ಕಡದಸ್ ಆಗಿದೆ ಸರ್. ಪೊಲೀಸ್ ಡ್ರೆಸ್ಸಲ್ಲಂತೂ ತುಂಬ ಸೂಪರಾಗಿ ಕಾಣಿಸ್ತಾರೆ. ನೋಡಿದ್ರೆ ನೋಡ್ಬೇಕು ಅನ್ಸೋ ಥರನೇ ಇದೆ. ಫೈಟಿಂಗ್ಸು ಡೈಲಾಗ್ಗಳು ಎಲ್ಲ ಚೆನ್ನಾಗಿದೆ. ಒಂದು ಡೈಲಾಗ್ ಇದೆ ಚೆನ್ನಾಗಿದೆ, ಅದನ್ನು ಮರ್ತೋಯ್ತು. ಫೈಟ್ ಎಲ್ಲ ಸೂಪರ್ ಮಾಡಿದ್ರೆ ಮುಂದೆ ಶಾಶ್ವತವಾಗಿ ಕನ್ನಡ ಇಂಡಸ್ಟ್ರಿಲಿ ಬೆಳಿಬೋದು. ಸಾಲ್ಗೆ ನಮ್ಮ ಹಾಸನದ ಕಡೆ ಇರೋಂಥ ನಾನು ಹಾಸನದವನೇ, ಅಂಥವ್ರು ಮುಂದೆ ಬರಬೇಕು. ಪೊಲೀಸ್ ಗೆಟಪ್ ಚೆನ್ನಾಗಿದೆ ಅವ್ರಿಗೆ. ಅವರೇ ಸ್ವಲ್ಪ ನೋಡೋಕೆ ಸುದೀಪ್ ಥರನೇ ಇದ್ದಾರೆ, ಫಿಟ್ ಆಗಿದ್ದಾರೆ ಇವಾಗ. ನೋಡ್ತಾ ಇನ್ನೂ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಮೆಸೇಜ್ ಇದೆ, ಪೊಲೀಸ್ನವರ ಕರ್ತವ್ಯ ಅವ್ರ ನಿಷ್ಠೆಯಿಂದ ಮಾಡಬೇಕು ಅನ್ನೋಂಥದ್ದು ಒಂದು ಮೆಸೇಜ್ ಇತ್ತು. ಅದು ತುಂಬ ಇಷ್ಟ ಆಗೋಯ್ತು. ಹೀರೋ ಕ್ಯಾರೆಕ್ಟರ್ನ ನೋಡಿದೆ ಸರ್ ನಾನು. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಸಾಕತ್ತಾಗಿದೆ ಸರ್. ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಅಷ್ಟೇ. ಇನ್ನೇನು ಹೇಳೋಣ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಯಾರು ಸಪೋರ್ಟ್ ಮಾಡ್ತಾರೋ ಇಲ್ಲೋ, ಈ ಸಿನಿಮಾ ನೋಡಿ ನಮ್ಮ ಕನ್ನಡಿಗರು ಪಕ್ಕಾ ಸಪೋರ್ಟ್ ಮಾಡ್ತಾರೆ. ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ಹೆಂಗೆ ಅಗದು ತಿಂತಾರೆ ನೋಡ್ರಿ, ಹಂಗೆ ಚಪ್ಪಾಳೆ ಹೊಡಿತಾರೆ. ಅವ್ರು ಪೊಲೀಸ್ ಎಂಟ್ರಿ ಕೊಡ್ತಾರಲ್ಲ, ಸೊ ಅವ್ರ ಡೈಲಾಗ್ ಅವ್ರ ಎಂಟ್ರಿ ಕೊಟ್ಟಿದ್ದೆಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು. ಚೆನ್ನಾಗಿದೆ ಮೂವಿ. ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈಲಾಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಷನ್ನು ಸೀಕ್ವೆನ್ಸು, ಆಮೇಲೆ ಲವ್ ಸ್ಟೋರಿ ಎಲ್ಲ ಚೆನ್ನಾಗಿದೆ. ಮತ್ತೆ ನೋಡಿದ ತಕ್ಷಣ ಏನೋ ಒಂದು ಎಲ್ಲರಿಗೂ ಒಂಥರ ಟಚ್ ಆಗುತ್ತೇನೋ ಅನ್ನೋಂಗೆ ಫೀಲ್ ಬರ್ತಾ ಇದೆ ನನಗಂತೂ. ಯಾಕೆಂದ್ರೆ ಇವಾಗಿನ ಟ್ರೆಂಡ್ಸ್ ನೋಡ್ತಾ ಇದ್ರೆ ಯಾವುದೋ ಒಂದು ಮೂವಿನಲ್ಲಿ ಏನೋ ಒಂದು ಡೈಲಾಗ್ ಬಂದಿರೋದು ಅಥವಾ ಯಾವುದೋ ಒಂದು ಏನೋ ಹಳೆ ಮೂವಿದ ಏನೋ ತಗೊಂಡ್ಬಿಡ್ತಾರೆ. ಬಟ್ ಯೂಸ್ಲೆಸ್ ಫೆಲೋ ಅನ್ನೋದು ಹೆಸರೇ ಡಿಫ್ರೆಂಟ್ ಆಗಿದೆ. ಇಂಟ್ರೆಸ್ಟಿಂಗ್ ಅನಿಸುತ್ತೆ ಮೂವಿ. ಏನೋ ಒಂದು ಎಲಿಮೆಂಟ್ ಪ್ಲಾಟ್ ಇದೆ, ಮಿಡಿಲಲ್ಲಿ ಸಸ್ಪೆನ್ಸ್ ಅನಿಸುತ್ತೆ ಒಂದೊಂದು. ಅದು ಮಕ್ಕಳನ್ನ ಕಿಡ್ನಾಪ್ ಮಾಡೋದು ಚೆನ್ನಾಗಿದೆ ಸರ್. ಓಕೆನಾ. And the heroine and hero's love is there, no? I felt very nice there. I think it will be a super hit movie. ಹೊಸ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಯೂಸ್ ಮೂವಿ ಇದೆಯಲ್ಲ, ಯೂಸ್ ಆಗುತ್ತೆ ಅನ್ನೋದಿದೆ. ಮೇನ್ ಆಗಂದ್ರೆ ನಮ್ಮ ಉತ್ತರ ಕರ್ನಾಟಕ ನಮ್ಮ ಚಂದ ಅಲ್ಲ, ಉತ್ತರ ಕರ್ನಾಟಕ ಚೆನ್ನಾಗಿದೆ. ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಒಂದು ಹೆಮ್ಮೆ. ಟ್ರೇಲರೇ ಇಷ್ಟು ಚೆನ್ನಾಗಿದೆ ಅಂದರೆ ಮೂವಿ ಇನ್ನು ಚೆನ್ನಾಗಿದ್ದೇ ಇರುತ್ತೆ. ಇಟ್ಸ್ ಥ್ರಿಲ್ಲಿಂಗ್ ಅಂತ ಅನಿಸ್ತು. ಆ್ಯಂಡ್ ಇಟ್ ಸೀಮ್ಸ್ ದಟ್ ಸಮ್ ಕೈಂಡ್ ಆಫ್ ಅವೇರ್ನೆಸ್ ಇದೆ. ಇಷ್ಟ ಆಯ್ತು. ಆ್ಯಕ್ಷನ್ ಪ್ಯಾಕ್ ಮೂವಿ ಅಂತ ಅನಿಸುತ್ತೆ. ಯಾವ ಕಮರ್ಷಿಯಲ್ ಮೂವಿಗಿಂತ ಕಡಿಮೆ ಏನು ಮಾಡಿಲ್ಲ, ಎಫರ್ಟ್ ಎಲ್ಲ ತುಂಬ ಹಾಕಿದ್ದಾರೆ. ಡೈಲಾಗ್ ಹೊಡಿತಾ ಇರೋ ರೇಂಜ್ ನೋಡಿದ್ರೆ ಯಾರು ಶಿವಣ್ಣ ಹೊಡಿತಾ ಇದ್ದಾರೆ ಅನ್ನೋ ಡೈಲಾಗು ಅನ್ನೋ ಥರ ಕಾಣಿಸ್ತಾ ಇದೆ. The part where he transforms himself into a police from where he was and where he became after a breakup, ಅದು ಚೆನ್ನಾಗಿದೆ. ಎಲ್ಲ ಕಾಮಿಡಿ ಸೀನ್ಸು, ಡೈಲಾಗ್ಸು, ಆ್ಯಕ್ಷನ್ನು ಎಲ್ಲ ಚೆನ್ನಾಗಿದೆ. ಸಕ್ಸಸ್ ಆಗಬೇಕು ಅಂತ ಹೇಳ್ತೀವಿ. ಫಾರ್ ಮೋಸ್ಟ್ ಆಫ್ ದ ಬ್ರೇಕಪ್ ಪೀಪಲ್ ಇದು ಒಂಥರ ಸ್ಪಾರ್ಕ್ ಆಗಿತ್ತು. ಐ ಫೆಲ್ ದಟ್ ಸ್ಟೋರಿ ವ್ಯಾರ್ ಹಿ ಟೋಲ್ಡ್ ನೀನು ಬಂದು ಹೇಳಿದರೆ ನಾನೇ ಕಲಿಸ್ಕೊಡ್ತಿದ್ದೆ ವೈ ದಟ್ ಲೈ ಅಂತ ಒಂಥರ ಟಚ್ ಆಯಿತು. ಸೊ ದಿಸ್ ವಿಲ್ ಬಿ ವರ್ತ್ ವಾಚಿಂಗ್ ಇನ್ ದ ಮೂವಿ ಥಿಯೇಟರ್. ಅದು ಇವಾಗಿರುವ ಹುಡುಗರಿಗೆ ಅದು ತುಂಬ ಇಷ್ಟವಾದ ಟೈಟಲ್ ಆಗಿಬಿಟ್ಟಿದೆ. ಏನು ಒಳ್ಳೆ ಹುಡುಗ ಅಂತ ಹೇಳ್ಕೊಳ್ಳೋಕೆ ಬಂದು ಯೂಸಸ್ ಫೆಲೋ ಆಗಿರೋದೇ ಎಷ್ಟೋ ಚಂದ. ಯೂಸಸ್ ಫೆಲೋ ಆಗಿ ಇದ್ಕೊಂಡು ಒಳ್ಳೆ ಹುಡುಗ ಆಗ್ಬೋದು, ಒಳ್ಳೆ ಹುಡುಗ ಆಗಿ ಇದ್ಕೊಂಡು ಯೂಸಸ್ ಫೆಲೋ ಆಗೋಕ್ಕಾಗಲ್ವಾ. ಸೊ ಯೂಸಸ್ ಫೆಲೋ ಇಸ್ ಅ ನೈಸ್ ಟೈಟಲ್. ಏನೋ ಥ್ರಿಲ್ಲಿಂಗ್ ಆಗಿದೆ ಅನಿಸ್ತಾ ಇದೆ. ಏನೋ ಒಂದು ಎಂಡಲ್ಲಿ ಅಂದರೆ ಗೊತ್ತಾಗ್ತಾ ಇಲ್ಲ ಏನಿದೆ ಅಂತ, ಕನ್ಫ್ಯೂಸಿಂಗ್ ಆಗಿದೆ ಏನಂತ. ಅದು ಗೊತ್ತಾಗಬೇಕು. ಟ್ರೈಲರಲ್ಲಿ ಗೊತ್ತಾಗ್ತಿಲ್ಲ, ಬಟ್ ಫಿಲಮ್ ನೋಡಬೇಕು ಅವಾಗ ಗೊತ್ತಾಗುತ್ತೆ ಅನಿಸ್ತಾ ಇದೆ ಇವಾಗ. ಯೂಸ್ಲೆಸ್ ಫೆಲೋ ಚೆನ್ನಾಗಿದೆ, ಟೈಟಲ್ ಕೂಡ ಚೆನ್ನಾಗಿದೆ, ನೋಡಬೇಕು ಅನಿಸ್ತಾ ಇದೆ. ಬಿಕಾಸ್ ನಮ್ಗೆ ಗೊತ್ತಾಗಬೇಕಲ್ವಾ ಏನದು ಅಂತ. ಇಷ್ಟ ಆಯಿತು.